ಹಾಯ್ ಗೈಸ್, ಇವತ್ತು ನಾವು ಫಿಶಿಂಗ್ ಮಾಡೋಕ್ಕೆ ಬಂದಿರೋ ಜಾಗ ನನ್ನ ಒಂದು ಫೇವ್ರೆಟ್ ಹಿಡನ್ ಸ್ಪಾಟ್ ಅಂತ ಹೇಳ್ಬೋದು. ಗಾಡಿ ಪಾಸ್ ಆಗ್ತಾಯಿದೆ. ಬ್ರೋ ಫಿಶಸ್ ಇದೆ. ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಹೈವೇ ಕೆಳಗಡೆ ಇರುವಂತಹ ಒಂದು ಹಿಡನ್ ಸ್ಪಾಟ್, ಹಿಡನ್ ಕೆನಲ್ ಅನ್ಬೋದು. ಚಿಕ್ಕ ಹಳ್ಳ ಇದು. ಈ ಹಳ್ಳದಲ್ಲಿ ನಾನು ಇದಕ್ಕಿಂತ ಮುಂಚೆ ಒಂದು ದೊಡ್ಡ ಫಿಶ್ ಹಿಡಿದೆ, ಸ್ನೇಕ್ ಫಿಶ್ ಹಿಡಿದೆ. ತಿಲಾಪಿಯಾ ಫಿಶಸ್ ತುಂಬ ನೋಡ್ತೀನಿ ಈ ಜಾಗದಲ್ಲಿ. ಸಣ್ಣ ಪುಟ್ಟ ಬೇರೆ ಬೇರೆ ಬ್ರೀಡ್ ಫಿಶಸ್ ಕೂಡ ನಾನು ಇಲ್ಲಿ ನೋಡ್ತೀನಿ. ಸೊ ಇದು ನನ್ನ ಫೇವ್ರೇಟ್, ಒನ್ ಆಫ್ ದ ಫೇವ್ರೇಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ತುಂಬ ಪೀಸ್ಫುಲ್ಲಾಗಿರುತ್ತೆ. ಇವತ್ತು ವೆದರ್ ಕೂಡ ಚೆನ್ನಾಗಿದೆ, ಸ್ವಲ್ಪ ಮಳೆ ಬಂತು. ಮಾಡೋಣ ಇವತ್ತು 2 ಥರ ಬೈಟ್ ತೊಗೊಂಬಂದಿದ್ದೀನಿ ಫಿಶಿಂಗ್ ಮಾಡೋಕ್ಕೆ. ಸ್ಟಾರ್ಟ್ ಮಾಡೋಣ. ನನ್ನ ಒಂದು ಟಾರ್ಗೆಟ್ ಇಲ್ಲಿ ಸ್ನೇಕೆಡ್ ಪ್ಲಸ್ ತಿಲಾಪಿಯಾ. ನೋಡೋಣ ಯಾವ್ದು ಸಿಗುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ನಾನು ತೊಗೊಂಡಿರೋದು ಬೇಸಿಕ್ ಲೆವೆಲ್ ಬೈಟ್. ಇವತ್ತು ನಾನು ತೊಗೊಂಬಂದಿರೋದು ಬೇಸಿಕ್ ಲೆವೆಲ್ ಪೋಲ್ ರಾಡ್. ಇದು ನಾನು ಮೀಶೋಯಿಂದ ತೊಗೊಂಡೆ, ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಒಂದು ಲೆಕ್ಕದಲ್ಲಿ ಅನ್ಬಾಕ್ಸಿಂಗ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಾ ಇರೋದು ನಾನು. ನೋಡಿ, ಈ ಥರ ಸಿಂಪಲ್ಲಾಗಿ ನಿಮಗೆ ಪೋಲ್ ರಾಡ್ ಸಿಗುತ್ತೆ. ಇದನ್ನು ನೀವು ಮೇಲ್ಗಡೆ ಕ್ಯಾಪ್ ಓಪನ್ ಮಾಡಿಕೊಂಡ್ರೆ ಎಡವಟ್ಟು ಗೈಸ್, ಐ ಆಮ್ ದ ಎಡವಟ್ಟು. ಆ್ಯಕ್ಚುಲಿ ಉಲ್ಟಾಗ್ಲು ಓಪನ್ ಮಾಡಬೇಕು. ನಾನು ಈ ಕಡೆ ಓಪನ್ ಮಾಡಬೇಕಿತ್ತು, ಆ ಕಡೆ ಓಪನ್ ಮಾಡಿಬಿಟ್ಟೆ. ನಾನು ಶಾಕ್ ಆಗ್ಬಿಟ್ಟು ಏನಿದೆ ಹಿಂಗೆ ಬಿಚ್ಕೊಂಡ್ಬಂದ್ಬಿಡ್ತಲ್ಲ ಅಂತ. ಗದ್ದೆ ಓನರ್ ಅರೈವ್ಡ್. ಅಂದರೆ ಇಲ್ಲೊಂದು ತೋಟ ಇದೆ, ಅಡಿಕೆ ತೋಟ. ಅಲ್ಲಿನ ಓನರು ಬಂದರು. ಯಾರು ಏನೋ ಮಾಡ್ತಿದ್ದಾನೆ ಇಲ್ಲಿ ನಮ್ಮ ಗದ್ದೆ ಪಕ್ಕದಲ್ಲಿ ಅಂತ ಅಂದ್ಕೊಂಡು ನೋಡಿದ್ರು. ಪರಿಚಯ ಇರೋ ಅಣ್ಣನೇ. ಈಗ ನಾನೇನು ಹೇಳ್ತಿದ್ದೆ ಮರ್ತೋಗ್ಬಿಡ್ತು. ಪೋಲ್ ರಾಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಗೈಸ್. ನಾನು ತೊಗೊಂಡಿರೋದು 10 feet ವೆಯ್ಟ್. 10 feet ಪೋಲ್ ರಾಡು. ಟಿಪ್ ನೋಡಿ ಎಷ್ಟು ಚಿಕ್ಕಕ್ಕಿದೆ ಅಂತ ಅಂದ್ಬಿಟ್ಟು. ಈ ಜಾಗದಲ್ಲಿ ನೀವು ಲೈನ್ ಮತ್ತು ನೀವು ಫಿಶಿಂಗಿಗೆ ಏನು ಸೆಟ್ ಮಾಡ್ಕೊತೀರಾ ಆ ಒಂದು ಲೈನ್ನ ಈ ಜಾಗದಲ್ಲಿ ಕಟ್ಕೋಬೇಕಷ್ಟೇ. ನಾನು ಫಿಶಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಸ್ಪಾಟಲ್ಲೂ ಫಸ್ಟ್ ಮಾಡೋದು ಸ್ನೇಕ್ ಹೆಡ್ ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಕ್ಕರೆ ಸಿಗಲಿ ಗೈಸ್. ಕತ್ಲೆ ನಂಗೆ ಕಾಣಿಸ್ತಿಲ್ಲ. ಗೈಸ್, ಇದು ಲೈನ್ ಸ್ವಲ್ಪ ದೊಡ್ಡದಾಯಿತು. ಫ್ರಾಗ್ ವೆಯ್ಟ್ ಕಮ್ಮಿ ಆಗಿಬಿಡ್ತು. ಸೊ ನಾನು ಇವಾಗ ಬೇರೆ ಫ್ರಾಗ್ನ ಚೇಂಜ್ ಮಾಡ್ತಿದ್ದೀನಿ. ಫ್ರಾಗ್ ನೋಡಿ ಹೆಂಗಿದೆ, ಜಂಬೋ ಸೈಜಲ್ಲಿದೆ. ಈ ಫ್ರಾಗು ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ. ಜಸ್ಟ್ ಡೈರೆಕ್ಟ್ ಲೈನಿಂದ ಫ್ರಾಗಿಗೆ ಸೆಟ್ ಮಾಡಿದ್ದೀನಿ. ಓಕೆ, ಟೆಸ್ಟ್ ಮಾಡ್ಕೊ. ನಾನು ಆ ಕಡೆ ಸೇತುವೆ ಇದ್ದೆ, ಆ ಕಡೆಯಿಂದ ಈ ಕಡೆ ಬಂದಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಸ್ನೇಕ್ ಟ್ರೈ ಮಾಡೋಣ. ಏನು ವರ್ಕೌಟ್ ಆಗಿಲ್ಲ. ಇಲ್ಲಿ ವರ್ಕೌಟ್ ಆಗಿಲ್ಲ. ನಾನು ಇನ್ನೊಂದು ಸ್ಪಾಟ್ ಇದೆ, ಆ ಜಾಗದಲ್ಲಿ ಹೋಗ್ತೀನಿ. ಅಲ್ಲಿ 100% ನನಗೆ ಎರಡರಲ್ಲಿ ಯಾವ್ದು ಬೇಕಾದ್ರೂ ಸಿಗೋ ಚಾನ್ಸ್ ಇದೆ. ನನಗೆ ಸ್ನೇಕ್ ಹೆಡ್ ಕೂಡ ಹಿಡಿಬೋದು. ಒಬ್ಬ ಸೋಲೋ ಟ್ರಾವೆಲರ್, ಸೋಲೋ ಆ್ಯಂಗ್ಲರ್ ಆಗಿ ಒಂದು ಸ್ಟೆಪ್ ಇಟ್ಟಿದ್ದೀನಿ. ಹೆಂಗೆ ವರ್ಕೌಟ್ ಆಗುತ್ತೆ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಕೈಲಿ ಆದಷ್ಟು ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಕಂಟೆಂಟ್ಸ್ನ ಕೊಡ್ತೀನಿ. ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ. ಫಿಶಿಂಗ್ ಅಂದ್ರೆ ತುಂಬ ಜನಕ್ಕೆ ಒಂಥರ ಇಷ್ಟ ಆಗಿರುತ್ತೆ. ಸೊ ಆ ಥರ ಕ್ಯಾಟಗರಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಈ ವಿಡಿಯೋನ. ಓಕೆ, ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 0 ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬ ವಿಷಯಗಳು ಮಾಡೋಕ್ಕಿದೆ. ಸೊ ಎಲ್ಲ ಮಾಡೋಣಂತೆ. ನೀವು ಅಕಸ್ಮಾತ್ ಫಿಶಿಂಗ್ ಹೋಗಬೇಕು ಈ ಥರ ಎಲ್ಲ ಏನಾದ್ರು ಪ್ಲ್ಯಾನ್ ಹಾಕ್ಕೊಡ್ರಿ ಅಂತ ಹೇಳಿದ್ರೆ ಹೈಡ್ರೇಟೆಡ್ ಆಗಿರಿ. ಸೊ ನೀರು ತೊಗೊಂಡೋಗಿ, ಸ್ನ್ಯಾಕ್ಸ್ ತೊಗೊಂಡೋಗಿ ಎಂಜಾಯ್ ಮಾಡಿ. ಫಿಶಿಂಗ್ ಅನ್ನೋದು ಒಂದು ಹಾಬಿ ಆಗಿದ್ರೆ ಚೆನ್ನಾಗಿರುತ್ತೆ. ಅಡಿಕ್ಷನ್ ಮಾಡ್ಕೊಳ್ಕೋಬೇಡಿ. ಫಿಶಿಂಗ್ ಅನ್ನೋದು ಅಡಿಕ್ಷನ್ ಕೂಡ. ಅದು ಒಂಥರ ನಾನು ಚಿಕ್ಕ ವಯಸ್ಸಿಂದ ಕೆಟ್ಟು ಅಡಿಕ್ಟ್ ಆಗಿದೆ ಫಿಶಿಂಗಿಗೆ. ಅದನ್ನು ದಾಟಿ ಒಂದು 8 years ಆದಮೇಲೆ ಮತ್ತೆ ನಾನು ಫಿಶಿಂಗ್ನ ಕಂಟೆಂಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನಗೆ ಇದು ಇವಾಗ ಗೊತ್ತಿದೆ, ಯಾವ ರೇಂಜಿಗೆ ತೊಗೊಬೇಕು, ಇದು ಅಡಿಕ್ಟ್ ಆಗಬೇಕಾ ಅಥವಾ ಹಾಬಿಯಾಗಿ ಯೂಸ್ ಮಾಡಬೇಕಾ ಎಲ್ಲ ಗೊತ್ತಿದೆ. ಸೊ ನಾನು ಇವಾಗ ಮಾಡ್ತಿದ್ದೀನಿ. ನೀವು ಅಕಸ್ಮಾತ್ ಫಿಶಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಇದು ಅಡಿಕ್ಷನ್ ಕೂಡ ಆಗ್ಬೋದು. ಸೊ ಸೇಫಾಗಿ ಕ್ಲೆವರಾಗಿ ಇದ್ಕೊಂಡು ಫಿಶಿಂಗ್ ಮಾಡಿ. ಓಕೆ, ಲೆಟ್ ಸ್ಟಾರ್ಟ್ ಫಿಶಿಂಗ್. ನಾವು ಹಾಕೋ ಸ್ಪಾಟ್ ಬಂದು ಅಲ್ಲಿ, ಆ ಸ್ಪಾಟಲ್ಲಿ ಹಾಕ್ತಾಯಿದ್ದೀವಿ. ಪುಟಾಣಿ ಮೀನು ಸ್ಟ್ರೈಕ್ ಮಾಡ್ತು. ಇದು ಕೂಡ ಮೂವ್ ಆಗ್ತಿದ್ದಲ್ಲ. ಸೊ ಅಯ್ಯೋ
ತಿನ್ಕೊಂಡು ಹೋಯ್ತು. ಎಲ್ಲ ಪುಟಾಣಿ ಫಿಶಸ್ಸು, ಪುಟಾಣಿ ಮೀನುಗಳು ತಿಂತಿದ್ದಾವೆ ಗೈಸ್. ಯಾವ ದೊಡ್ಡವೇ ಇಲ್ಲ. ಇಲ್ಲಿ ಪಲ್ಸ್ ಸ್ಪಾಟ್ ಅಂತ ಹೇಳ್ತಿದ್ದಾರೆ. ಈ ಫಿಶಸ್ ಜಾಸ್ತಿ ಇದ್ದಾವೆ ಇಲ್ಲಿ. ಇಷ್ಟಿಷ್ಟೇ ಇರ್ತವೆ. ಅದನ್ನು ಹಿಡಿದ್ರೂ ಏನು ಯೂಸ್ ಇಲ್ಲ ಈಗ. ಸೊ ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಲೊಕೇಶನು ನಾವು ಅಲ್ಲಿಗೆ ಹೋಗ್ಬಿಡೋಣ ಸೀದಾ. ನಾನು ಅಂದ್ಕೊಂಡಿರೋ ಸ್ಪಾಟಿಗೆ ಕೂಡ ಹೋಗೋಕ್ಕಾಗಿಲ್ಲ. ಸೊ ನಾನು ಒಂದು ಮರದ ಕೆಳಗಡೆ ನಿಂತ್ಕೊಂಡಿದ್ದೀನಿ, ಪುಟಾಣಿ ಮರದ ಕೆಳಗಡೆ. ಮಳೆ ಬರ್ತಿದೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಸ್ಪಾಟ್ ಇದೆ. ಇಲ್ಲಿ ಇದು ಕೂಡ ಕೆನಲ್ಲೇ. ಈ ಜಾಗದಲ್ಲಿ ಇವತ್ತು ನಾವು ಫಿಶಿಂಗ್ ಮಾಡ್ತೀವಿ. ಓಕೆ, ಮಳೆ ಲೈಟಾಗಿ ಕಮ್ಮಿ ಆಗ್ತಿದೆ. ನಾನು ಇವಾಗ ಕ್ಯಾಮ್ರಾ ಫಿಕ್ಸ್ ಮಾಡಲ್ಲ. ಸೊ ಮೊಬೈಲಲ್ಲೇ ಎಷ್ಟು ಶೂಟ್ ಮಾಡೋಕ್ಕಾಗುತ್ತೆ ಅಷ್ಟು ಶೂಟ್ ಮಾಡ್ಕೊತೀನಿ. ವೇಟ್ ಚಿನ್ನ. ಓಕೆ, ದಿಸ್ ಈಸ್ ಮೈ ಫಸ್ಟ್ ಫಿಶ್ ಇನ್ ಮೈ ಫಸ್ಟ್ ವ್ಲಾಗ್. ತಿಲಾಪಿಯಾ ಸಿಕ್ತು ಗೈಸ್. ನೀರು ಕಮ್ಮಿ ಇದೆ. ನಾನು ನೀರು ತುಂಬಿಸೋಕೆ ಒಂದು ದಾರಿ ಮಾಡ್ಕೋಬೇಕು. ಯಾಕೆ ಕೇಳಿಸಿದೆ ಗೈಸ್, ನವಿಲ್ಗಳು ಯಾವ ರೇಂಜಿಗೆ ಕೂಗ್ತಾವೆ ನೋಡಿ ಇಲ್ಲಿ. ನಮ್ಮೂರಲ್ಲಿ ನಿಮಗೆ ನವಿಲಿಗೆ ಬರಾನೇ ಇಲ್ಲ ಅಂದ್ಕೊಳ್ಳಿ. ನನಗಂತೂ ಬೇಜಾನ್ ಸಿಗ್ತವೆ ನವಿಲು. ನೋಡೋಕ್ಕೆ ಡೈಲಿ ಸಿಗ್ತವೆ ನನಗೆ. ಓಡಾಡೋ ರೂಟಲ್ಲೆಲ್ಲ ಇರ್ತವೆ. ಸೊ ಒಂಥರ ನಾವೆಲ್ಲ ಲಕ್ಕಿ ನಾವಿಲ್ಲ ನೋಡೋಕ್ಕೆ. ಡೈಲಿ ನೋಡ್ತೀವಿ. ಫಸ್ಟ್ ಫಿಶ್ಶು ಆ್ಯಕ್ಚುಲಿ ರಿಲೀಸ್ ಮಾಡಬೇಕಿತ್ತು. ಇಲ್ಲಿ ರಿಲೀಸ್ ಮಾಡೋಕ್ಕೆ ಜಾಗ ಇಲ್ಲ. ಇದು ರಿವರ್ ಅಲ್ಲ. ಸೊ ಈ ಕೆನಲಲ್ಲಿ ರಿಲೀಸ್ ಮಾಡಿದ್ರೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಫ್ರೆಂಡ್ಸಿಗೆ ಹೇಳ್ಕೊಟ್ಬಿಡುತ್ತೆ, ಇಲ್ಲಿ ಮೀನು ಹಿಡಿತೋರ್ಕೊಂಡು ಎಸ್ಕೇಪ್ ಆಗು ಅಂತಂದ್ಬಿಟ್ಟು. ಸೊ ಎಸ್ಕೇಪ್ ಆಗಿಬಿಡ್ತವೆ. ಅದಕ್ಕೋಸ್ಕರ ನಾನು ಇವಾಗ ರಿಲೀಸ್ ಮಾಡ್ತಾಯಿಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ಅನ್ನದರ್ ಸೇಮ್ ಸೈಜ್ ಫಿಶ್ ಗೈಸ್. ಇದು ಇದೇ ಸೈಜಲ್ಲಿ ಇದ್ದಾವೆ ಅನ್ಸುತ್ತೆ. ಅನ್ನದರ್ ಗೈಸ್ ಎಂತ ಅಂದರೆ, ಈ ಥರ ತಿಲಾಪಿಯಾ ಫಿಶಸ್ ಇರ್ತಾವಲ್ಲ, ಸೇಮ್ ಸೈಜ್ ಇರುತ್ತೆ. ಜೊತೆಯಲ್ಲಿ ಚೂರು ಬಿಗ್ ಸೈಜ್ ಕೂಡ ಇರ್ತವೆ, ಅದೇ ಜಾಗದಲ್ಲಿ ಇರ್ತವೆ. ಸೊ ನಾನು ಆ ಫಿಶ್ನ ಟಾರ್ಗೆಟ್ ಮಾಡ್ತಾಯಿದ್ದೀನಿ. ಸೇಮ್ ಸೈಜ್. ಫಿಶಿಂಗ್ ಮಾಡಿ ಮುಗಿಸ್ದೆ ಫಸ್ಟ್ ಡೇ. ನಾನು ಅಂದ್ಕೊಂಡಂಗೆ, ನಾನು ಟಾರ್ಗೆಟ್ ಮಾಡ್ದಂಗೆ ತಿಲಾಪಿಯನ್ನು ಹಿಡ್ದಿದ್ದೀನಿ. ತುಂಬ ಫಸ್ಟ್ ಟೈಮ್ ಹಿಡಿದಿದ್ದು ಈ ಪೋಲ್ ರಾಡಲ್ಲಿ. ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಿಮಗೆ ಈ ಚಾನಲಲ್ಲಿ. ಇಲ್ಲಿಗೆ ವೀಡಿಯೋ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.